ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಇಡೀ ಗೋಧಿಯನ್ನು ಬಳಸ್ಕೊಂಡು ಯಾವ ಥರ ಗೋಧಿ ಹಲ್ವಾನ ಮನೆಯಲ್ಲೇ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಮನೆಯವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬೇಕರಿಯಲ್ಲೆಲ್ಲ ಸಿಗುತ್ತಲ್ಲ, ಅದೇ ಥರನೇ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಟರೆ 1 ತಿಂಗಳು ಕೂಡ ಕೆಡದಂತೆ ಹಾಗೆಯೇ ಇಟ್ಕೊಂಡು ತಿನ್ಬೋದು ಇದನ್ನು. ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕಾಗಿ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಇಡೀ ಗೋಧಿಯನ್ನು ತಗೊಳ್ತಾ ಇದ್ದೀನಿ. ಈಗ ನಾವು ಇಡೀ ಗೋಧಿಯಿಂದ ಹಾಲನ್ನು ತಗೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಗ್ರೈಂಡರಿಗೆ ಹಾಕ್ತಾ ಇದ್ದೀನಿ, ಚೆನ್ನಾಗಿ ತೊಳ್ಕೊಂಡು. ಈಗ ನೀವು ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ತೀರಿ ಅಂತಾದರೆ ಮುಂಚಿನ ದಿವಸ ಇದನ್ನು ನೆನೆ ಹಾಕ್ಕೊಳ್ಬೇಕಾಗತ್ತೆ. ರಾತ್ರಿಯೆಲ್ಲ ನೆನೆ ಹಾಕಿದರೆ ಬೆಳಗ್ಗೆ ನಾವು ಇದನ್ನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೋದು. ಹಾಲನ್ನು ತುಂಬ ಚೆನ್ನಾಗಿ ತೆಕ್ಕೊಳ್ಬೇಕಾದ್ರೆ ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಗ್ರೈಂಡರಿಗೆ ಹಾಕೋದು ಅಂತಾದರೆ ನೆನೆಸೋದು ಅವಶ್ಯಕತೆ ಇಲ್ಲ, ಹಾಗೆಯೇ ಹಾಕ್ಕೊಳ್ಳೋದ್ರಿಂದ ಹಾಲನ್ನು ತೆಕ್ಕೊಳ್ಬೋದು. ಈಗ ಗ್ರೈಂಡರಿಗೆ ಹಾಕಿ ಆದ ನಂತರ ನೀರನ್ನು ಕೂಡ ಹಾಕ್ಕೊಳ್ಬೇಕು ರುಬ್ಬೋದಕ್ಕೆ. ಅವಾಗವಾಗ ಹಾಲನ್ನು ಸರಿಯಾಗಿ ತೆಕ್ಕೊಂಡ್ರೆ ಮಾತ್ರ ನಮಗೆ ಹಲ್ವ ಚೆನ್ನಾಗಿ ಬರುತ್ತೆ. ಈಗ ಸರಿಯಾಗಿ ಗ್ರೈಂಡ್ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ ಹಿಟ್ಟನ್ನು. ನೋಡಿ, ತುಂಬ ನುಣ್ಣಗಾಗಿ ರುಬ್ಕೊಂಡಿದ್ದೀನಿ ನಾನು. ಈಗ ನಾವು ಗೋಧಿಯನ್ನು ಯಾವ ಥರ ರುಬ್ಕೊಳ್ತೀವಿ ಅದೇ ಥರ ನಮಗೆ ಹಾಲು ಕೂಡ ಬರುತ್ತೆ. ತುಂಬ ಫೈನ್ ಆದರೆ ಹಾಲು ಕೂಡ ಅಷ್ಟೇ ಚೆನ್ನಾಗಿ ತೆಕ್ಕೊಳ್ಬೋದು ನಾವೀಗ. ಇದಕ್ಕೆ ತುಂಬ ಅಳತೆ ಪ್ರಮಾಣ ಎಲ್ಲ ಬೇಡ. ಈಗ ನೀವು ನೀರನ್ನು ಸರಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು 2 ಕಪ್ ಆಗುವಷ್ಟು ಗೋಧಿಯಲ್ಲಿ ಇಲ್ಲಿ ಒಂದು 12 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ನೀರು ಮಾಡ್ಕೊಂಡಿದ್ದೀನಿ. ನಾವು ನೀರು ದೋಸೆಗೆಲ್ಲ ನೀರನ್ನು ಹಾಕ್ಕೊಳ್ತೀವಲ್ಲ, ಅದೇ ಥರನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೀಗ ಇನ್ನೊಂದು ಪಾತ್ರೆಯನ್ನು ತಗೊಳ್ಬೇಕು. ಅದಕ್ಕೆ ಕಾಟನ್ ಬಟ್ಟೆಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ತಂದಿದ್ದೀನಿ, ಇಲ್ಲ ಅಂತಂದರೆ ಹಾಲೆಲ್ಲ ಇಳಿಯಲ್ಲ ನಿಮಗೆ. ಇನ್ನು ಆ ಬಟ್ಟೆನ ನಾವಾಗಲೇ ತಗೊಂಡಂತಹ ಪಾತ್ರೆ ಮೇಲೆ ಹೀಗೆ ಇಟ್ಕೊಂಡು ಸೈಡಿಂದ ಕ್ಲಿಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕು ಬಟ್ಟೆಯನ್ನು. ಇಲ್ಲ ಅಂತಂದರೆ ಹಾಲೆಲ್ಲ ಹಾಕಿದಾಗ ಅದು ಒಳಗೆ ಹೋದಾಗ ಹಾಲು ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಈಗ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡದನ್ನು ಸ್ವಲ್ಪ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು, ಹಾಲನ್ನು ನಾವು ತೆಕ್ಕೊಳ್ಬೇಕಾದ್ರೆ ಮುಂಚೆ. ನೋಡಿ, ಆಮೇಲೆ ಮಿಕ್ಸ್ ಮಾಡಿದ ನಂತರ ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ. ಹಾಕೊಂಡ ನಂತರ ಕ್ಲಿಪ್ಪನ್ನು ಕೂಡ ಹಾಗೆಯೇ ಆಗಾಗ ನೋಡ್ತಾ ಇರಬೇಕು, ಲೂಸ್ ಬೇಕಾದರೆ ಮಾಡಿಕೊಂಡು. ಕೊನೆಯಲ್ಲಿ ಎಲ್ಲ ಹಿಟ್ಟನ್ನು ಹಾಕಿ ಆದ ನಂತರ ನಾನೀಗ ಬರೀ ಬಟ್ಟೆಯನ್ನೇ ತಗೊಂಡು ಹಾಲನ್ನು ಹಿಂಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ತುಂಬ ಸುಲಭವಾಗಿ ಹಾಲನ್ನು ತಗೊಳ್ಬೋದು. ಇನ್ನು ಬಟ್ಟೆ ಮೇಲೆಲ್ಲ ಅದರ ವೇಸ್ಟ್ ಅಂತ ಏನು ಕರಿತೀವಲ್ಲ, ನಾರಿನ ಅಂಶದ್ದೆಲ್ಲ ಅದೆಲ್ಲ ಅಂಟ್ಕೊಳ್ಳುತ್ತೆ. ನಾನೀಗಾಗಲೇ ಹಾಲನ್ನೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ. ಇದರಿಂದ ನಾವೀಗನ್ನು ಚೆನ್ನಾಗಿ ಪಕೋಡ ಮಾಡ್ಬೋದು, ಅಥವಾ ನಾನಿಲ್ಲಿ ಕಟ್ಲೆಟನ್ನು ಮಾಡಿದ್ದೀನಿ ನೋಡಿ. ಇನ್ನೊಂದು ಕ್ಲಿಪ್ಪಿಂಗಲ್ಲಿ ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ. ಈಗ ಹಾಲೆಲ್ಲ ತೆಗೆದು ರೆಡಿ ಆಯಿತು. ಇದನ್ನು ಇನ್ನೀಗ ನಾವು ಹೀಗೆ ಇಡಬೇಕಾಗತ್ತೆ. 1.5 ದಿವಸಗಳ ಕಾಲ ನಾನು ಇದನ್ನು ಹಾಗೆಯೇ ಇಡ್ತೀನಿ. ಅಂದರೆ ಟೋಟಲ್ ಆಗಿ 36 ಗಂಟೆಗಳ ಟೈಮನ್ನು ಇದು ತಗೊಳ್ಳುತ್ತೆ. 1.5 ದಿವಸ ಅಂತಂದರೆ 36 ಗಂಟೆ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೋಧಿ ಹಾಲು ಯಾವ ಥರ ಬಂದಿದೆ ಅಂತ. ಮೇಲಿನ ಭಾಗದಲ್ಲಿ ನೀರಿನ ಅಂಶ ಹಾಗೆಯೇ ಇರುತ್ತೆ, ಅದನ್ನು ನಾವಿನ್ನೀಗ ತೆಕ್ಕೊಳ್ಬೇಕು. ಅಡಿ ಭಾಗದಲ್ಲಿ ಹಿಟ್ಟಾಗಿ ಹಾಗೆಯೇ ಸ್ಟೋರ್ ಆಗಿರೋದನ್ನು ನಾವಿನ್ನೀಗ ಹಲ್ವ ಮಾಡೋದಕ್ಕೆ ಬಳಸಬೇಕಾಗತ್ತೆ. ಮೇಲ್ಭಾಗದಲ್ಲಿರುವಂತಹ ನೀರು ತುಂಬಾ ಹುಳಿಯಾಗಿರುತ್ತೆ, ಹಾಗಾಗಿ ಅದನ್ನು ಉಪಯೋಗ ಮಾಡೋದಿಲ್ಲ, ಅದನ್ನು ಹೊರಗಡೆ ಚೆಲ್ಲೋದು ನಾವಿನ್ನೀಗ. ಇನ್ನು ನಾವೀಗ 36 ಗಂಟೆ ಎಲ್ಲ ಹಾಗೆಯೇ ಇಡ್ತೀವಲ್ಲ, ಸ್ವಲ್ಪನೂ ಡಿಸ್ಟರ್ಬ್ ಆಗದಂಗೆ ಅದನ್ನು ಆಚೆ ಈಚೆ ಮಾಡ್ದಂಗೆ ಇಟ್ಕೊಂಡಿರಬೇಕು. ಆಮೇಲೆ ನಾವು ಇದನ್ನು 1.5 ದಿವಸ ಕಳೆದ ನಂತರನೇ ಈ ಪ್ರೋಸೆಸನ್ನು ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನೋಡಿ, ಈ ಥರ ಹಿಟ್ಟೆಲ್ಲ ಅಡಿ ಭಾಗದಲ್ಲಿ ಸಿಗುತ್ತೆ ನಮಗೆ. ಇದನ್ನು ನಾವಿನ್ನು ಸ್ಟವ್ ಮೇಲೆ ಬಾಣಲಿಯನ್ನು ಆಗಲೇ ತಗೊಂಡಿದ್ದೀನಿ. ಅದರಲ್ಲಿ ಈಗ ಈ ಹಿಟ್ಟನ್ನು ಹಾಕ್ಕೊಂಡು ಕಾಯಿಸ್ತಾ ಬರಬೇಕು. ಅದರಲ್ಲಿ ಹಲ್ವ ಮಾಡಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಬಾಣಲಿನಲ್ಲಿ 3.25 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2 ಕಪ್ ಗೋಧಿಗೆ 3.25 ಕಪ್ ನೀರು ಸಾಕಾಗುತ್ತೆ. ಆಮೇಲಿಂದ 1 ಕಪ್ ಆಗೋಷ್ಟು ಸಕ್ಕರೆನ ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ನೋಡಿಕೊಂಡು 3.25 ಕಪ್ ಟೋಟಲ್ ನಮಗೆ ಸಕ್ಕರೆ ಬೇಕಾಗುತ್ತೆ, ಮತ್ತೆ ಹಾಕ್ಕೊಳ್ಬೇಕು. ಇನ್ನು ನಾವಾಗಲೇ ಶೋಧಿಸ್ಕೊಂಡಂತಹ ಗೋಧಿ ಹಾಲಿದೆಯಲ್ಲ, ಅದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಡಿ ಭಾಗದಿಂದ ಎಲ್ಲ ಸರಿಯಾಗಿ ಮಿಕ್ಸ್ ಆದ ನಂತರನೇ ನಾವು ಈ ಕುದಿಯುವಂತಹ ನೀರು ಮತ್ತು ಸಕ್ಕರೆಗೆ ಇದನ್ನು ಹಾಕ್ಕೊಂಡು ಬರಬೇಕಾಗತ್ತೆ. ಹೀಗೆ ಕುದೀತಾ ಇರಬೇಕಾದ್ರೆ
ಉರಿನ ತುಂಬ ಕಮ್ಮಿ ಉರಿಗೆ ಇಟ್ಕೊಳ್ಬೇಕು, ಇಲ್ಲ ಅಂತಂದರೆ ಗಂಟಾಗುತ್ತೆ. ನೋಡಿ ಈಗಾಗಲೇ ಹಾಕ್ತಾ ಬಂದ ಹಾಗೆ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ನೋಡ್ಬೋದು. ತುಂಬಾ ಥಿಕ್ನೆಸ್ ಬರುತ್ತೆ. ಹಾಗಾಗಿ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಈಗ ಕೈಯಾಡಿಸ್ತಾನೆ ಇರಬೇಕು. ಈಗಾಗಲೇ ಬಾಣಲೆ ತುಂಬ ಸಣ್ಣದಾಯಿತು. ನಾನು ಅದಕ್ಕಾಗಿ ಇನ್ನೊಂದು ಬಾಣಲೆನ ತಗೊಂಡು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ದೊಡ್ಡ ಅಗಲವಾದಂತಹ ಬಾಣಲೆಯನ್ನು ತಗೊಂಡು ಅದರಲ್ಲಿ ತಿರುಗಿಸ್ತಾ ಇದ್ದೀನಿ. ನೋಡಿ ಸೌಟನ್ನು ಹಾಕಿ ಹೀಗೆ ಮಗುಚೋದನ್ನು ನಾವು ಬಿಡಲೇಬಾರ್ದು. ಟೋಟಲ್ ಆದಂತಹ ಗಂಟೆ ನಾವು ನೋಡೋದು ಅಂತ ಆದರೆ 1.5 ಗಂಟೆ ಟೈಮ್ ಬೇಕಾಗುತ್ತೆ ಈ ಗೋಧಿ ಹಲ್ವಾನ ರೆಡಿ ಮಾಡ್ಕೊಳ್ಳೋದಕ್ಕೆ. ಈಗ ನೋಡಿ ಸ್ವಲ್ಪ ಸರಿಯಾಗೆಲ್ಲ ಮಿಕ್ಸ್ ಆಯಿತು ಅಂದಾಗ ಮತ್ತೆ 1 ಕಪ್ ಆಗುವಷ್ಟು ಸಕ್ಕರೆನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆನ ಆಗಾಗ ನಾವು ಹೀಗೆ ಹಾಕೋದ್ರಿಂದ ಗೋಧಿ ಹಿಟ್ಟಿಗೆ ಸರಿಯಾಗಿ ಸೇರಿಕೊಳ್ಳುತ್ತೆ. 2ನೇ ಬಾರಿಗೆ ಸಕ್ಕರೆ ಎಲ್ಲ ಹಾಕಿ ಕರಗಿ ಆದ ನಂತರ ಇನ್ನೀಗ ಇದಕ್ಕೆ ರಿಫೈನ್ಡ್ ಆಯಿಲನ್ನು ಹಾಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲನ್ನು ಈಗ ಆ್ಯಡ್ ಮಾಡಿದ್ದೀನಿ. ಇನ್ನೀಗ ಮತ್ತೆ ನೋಡಿಕೊಂಡು ಇದು ಸರಿಯಾಗಿ ಮಿಕ್ಸ್ ಆದ ನಂತರ ಇನ್ನು ನಾವು ಅರ್ಧ ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಮ್ಮೆ ಹಾಕಿದ್ದನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮಲ್ಲಿ ತುಪ್ಪ ಇದೆ ಅಂತ ಅಂದರೆ 1.5 ಕಪ್ ಆಗುವಷ್ಟು ತುಪ್ಪನನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ನೀವು ಹಾಕಬೇಕಾದ್ರೆ 1 ಕಪ್ಪನ್ನು ಈಗ ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಆಗಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಮತ್ತೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಮತ್ತೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 2.5 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದಾಯಿತು. ಈಗ ಇದನ್ನು ಹಾಗೆ ಆಗಾಗ ಹಾಕಿದಾಗ ತುಂಬ ಚೆನ್ನಾಗಿ ನಿಮಗೆ ಟೆಕ್ಸ್ಚರ್ ಬರುತ್ತೆ ಹಲ್ವದ್ದು. ಇಲ್ಲ ಅಂತಂದರೆ ನಿಮಗೆ ಸರಿಯಾಗಿ ಬೇಕ್ರಿ ಸ್ಟೈಲಲ್ಲೇ ಹಲ್ವಾ ಆಗಿ ಸಿಗಲ್ಲ. ಈಗ ನೋಡಿ ಈ ಹಂತದಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲನ್ನು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೆ. ತುಪ್ಪ ಅಥವಾ ಆಯಿಲ್ ಯಾವುದು ಕೂಡ ಆಗುತ್ತೆ, ಎರಡರಲ್ಲಿ ಒಂದನ್ನು ಹಾಕಿದರೆ ಸಾಕಾಗುತ್ತೆ. ಇನ್ನೀಗ ನೋಡಿ ಇದಕ್ಕೆ ನಾವು ಕಲರನ್ನು ಮಾಡ್ಕೊಳ್ಬೇಕು. ನಾನಿಲ್ಲಿ ಸಕ್ಕರೆಯನ್ನು ಬಳಸ್ಬಿಟ್ಟು ಕ್ಯಾರಮಲನ್ನು ಸಿರಪ್ಪನ್ನು ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಆರ್ಟಿಫಿಷಿಯಲ್ ಕಲರ್ ಫುಡ್ ಕಲರ್ ಹಾಕೋದಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆಯನ್ನು ಯಾಕೆ ಕ್ಯಾರಮಲ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಅಂತಂದರೆ ನ್ಯಾಚುರಲ್ಲಾಗಿ ಕಲರನ್ನು ಕೊಡೋಣ ಅಂತ. ನೋಡಿ ನಾನು ಟೈಮರಲ್ಲಿ ಇಟ್ಟಿದ್ದೀನಿ. ಯಾವ ಥರ ಕಡಿಮೆ ಉರಿಯಲ್ಲೇ ಇಟ್ಕೊಳ್ಬೋದು ಅಥವಾ ಮೀಡಿಯಮ್ ಊರಿನಲ್ಲಿ ಅದು ಇಟ್ಕೊಂಡು ನಾವು ಶುಗರ್ ಸಿರಪನ್ನು ಮಾಡ್ಕೊಳ್ಬೋದು. ಸರಿಯಾಗಿ ಅದು ಸಕ್ಕರೆ ಎಲ್ಲ ಕರಗಿತು, ಬ್ರೌನ್ ಕಲರಿಗೆ ಸಕ್ಕರೆ ಬಂತು ಅನ್ನುವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡಿ ಈ ಥರ ಸಿರಪ್ಪನ್ನು ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಕಲರ್ ಬಂತು. ಈ ಥರ ರೆಡ್ ಕಲರ್ ಬಂದಿರೋದನ್ನು ನಾವಿನ್ನೀಗ ಹಲ್ವಕ್ಕೆ ಹೀಗೆ ಮೇಲಿಂದ ಹಾಕ್ತಾ ಬರಬೇಕಾದ್ರೆ ನೋಡಿ ಸೌಟನ್ನು ಈ ಥರ ತಿರುಗಿಸ್ತಾನೆ ಬರಬೇಕು. ಒಂದೇ ಕಡೆ ಅದು ಸೆಟ್ಟಾಗಿ ನಿಲ್ಲೋ ಥರ ಎಲ್ಲ ಇರಬಾರ್ದು. ಹೀಗೆ ನ್ಯಾಚುರಲ್ಲಾಗಿ ಕಲರನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ನೋಡೋದು ಅಂತಾದರೆ. ಹಾಕಿದ ನಂತರ ನೋಡಿ ಇನ್ನು ಕೈ ಬಿಡದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಟೋಟಲಾಗಿ 1/4 ಗಂಟೆ ಅಥವಾ 1.5 ಗಂಟೆ ಎಲ್ಲ ಹಿಡಿಯುತ್ತೆ ಸರಿಯಾಗಿ ಇದಾಗೋದಕ್ಕೆ. ನಾವಿಲ್ಲಿ ಅದಕ್ಕಿಂತ ಮುಂಚೆ ನಾನು ಸ್ಟವನ್ನು ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೀಗ ಇದಕ್ಕೆ ಬೇಕಾಗಿರುವಂಥದ್ದು ಡ್ರೈ ಫ್ರೂಟ್ಸು, ಆಮೇಲಿಂದ ಟ್ರೇಯನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ತಗೊಂಡಿದ್ದೀನಿ. ಈ ಸೈಡ್ ನೋಡಿ ಹಲ್ವದ ಮಿಶ್ರಣ ಕೂಡ ಸ್ವಲ್ಪ ಕೂಡ ಕೈ ಬಿಡ್ದಂಗೆ ನಾವು ಹೀಗೆ ಕೈ ಆಡಿಸ್ತಾನೆ ಇರಬೇಕು ಕೊನೆ ತನಕ. ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಸೈಡಿಂದೆಲ್ಲ ಆಯಿಲೆಲ್ಲ ನಿಮಗೆ ರಿಲೀಸ್ ಆಗುತ್ತೆ. ಅದನ್ನೆಲ್ಲ ನಾವಿನ್ನೀಗ ತೆಕ್ಕೊಳ್ಳೋದಿದೆ. ನೋಡಿ ಆಲ್ಮೋಸ್ಟ್ ನಾನೀಗ 1 ಗಂಟೆಗಳ ಟೈಮನ್ನು ನಾನೀಗ ಕಾಯಿಸಿ ಆದ ನಂತರ ತೋರಿಸ್ತಾ ಇದ್ದೀನಿ ಯಾವ ಥರ ಟೆಕ್ಸ್ಚರಲ್ಲಿ ಬಂದಿದೆ ಅಂತ. ಸೈಡಿಂದೆಲ್ಲ ನೋಡಿ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಅಂತ. ಈ ಹಂತದಲ್ಲಿ ನಾವು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಹಲ್ವಾನ ಕಾಯಿಸ್ಕೊಳ್ಬೇಕು. ನೀವು ಮನೆಯಲ್ಲಿ ಕಟ್ಟಿಗೆ ಒಲೆ ಇದೆ ಅಂತಾದರೆ ಅದರಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಗ್ಯಾಸ್ನ ತುಂಬ ಉಳಿತಾಯ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ 3/4 ಗಂಟೆಯಿಂದ 1 ಗಂಟೆ ಆಗುವಾಗಲೇ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಈ ಹಲ್ವಾನ. ಇನ್ನೀಗ ಸೈಡಿಂದೆಲ್ಲ ಬಂದಂತಹ ಈ ಎಣ್ಣೆ ಇದೆಯಲ್ಲ ಕಾಯಿಸ್ತಾ ಹೋದಾಗೆ ಜಾಸ್ತಿಯಾಗಿ ಬರುತ್ತೆ. ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಹಂತದಲ್ಲಿ ಇದೆ ಅಂತ ಆಗುವಾಗ ಅದನ್ನು ಒಂದು ಸ್ವಲ್ಪ ಹೊರಗಡೆ ನಾವು ತೆಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಕಾಯಿಸೋದು ತುಂಬ ಕಷ್ಟ ಆಗುತ್ತೆ. ಹಲ್ವಾ ಅಷ್ಟು ಸುಲಭವಾಗಿ ಕಾಯಿಸೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೋಡಿ ನಾವು ಕಪ್ಪಳತೆಯಲ್ಲಿ ನಾನು ತಗೊಳ್ತಾ ಇದ್ದೀನಿ. ನೋಡಿ ನಾವು 1.5 ಕಪ್ ಆಗುವಷ್ಟು ಎಣ್ಣೆಯನ್ನು ಹಾಕಿದರೆ ನಮಗೆ ಸರಿಸುಮಾರು 3/4 ಕಪ್ ಆಗುವಷ್ಟು ಎಣ್ಣೆಯನ್ನು ಅದರಿಂದ ತೆಗಿಬೋದು. ಈಗಾಗಲೇ ನೋಡ್ಬೋದು 1/4 ಕಪ್ ಆಗುವಷ್ಟು ಎಣ್ಣೆನ ನಾನು ಹೊರಗಡೆ ತೆಗೆದಿದ್ದೀನಿ. ಇನ್ನೂ ಸ್ವಲ್ಪ ಹಾಗೇ ಕಾಯಿಸ್ಕೊಳ್ಳೋಣ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು. ಕೈಯನ್ನು ಸ್ವಲ್ಪ ಬಿಡದ ಹಾಗೆ ಕಾಯಿಸ್ಕೊಳ್ಬೇಕಾಗತ್ತೆ ಕೊನೆಯ ತನಕ. ನೋಡಿ ಈಗ ಸೌಟಿನ ಸಹಾಯದಿಂದ ಹೀಗೆ ಎಣ್ಣೆಯನ್ನು ತೆಕ್ಕೊಳ್ತಾ ಇದ್ದೀನಿ. ಬಿಟ್ಕೊಂಡಂತಹ ಎಣ್ಣೆನ ಹೀಗೆ ತೆಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಗೋಧಿ ಹಲ್ವಾ ಅಂತ ಆಗುವಾಗ ತುಂಬ ಗಟ್ಟಿಗೆ ಇರಬೇಕಾಗತ್ತೆ. ಅದಕ್ಕಾಗಿ ಈ ಥರ ಎಣ್ಣೆಯನ್ನೆಲ್ಲ ಬಿಟ್ಟದನ್ನು ತೆಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಚೆನ್ನಾಗಿ ಕೂಡ ಬರುತ್ತೆ, ಗಟ್ಟಿಯಾಗಿ ಕೂಡ ಬರುತ್ತೆ.
ಇನ್ನು ಸರಿಯಾಗಿ ಎಣ್ಣೆಯನ್ನೆಲ್ಲ ತೆಗೆದು ಆಯಿತು ಅನ್ನುವಾಗ ನಾವಿನ್ನೀಗ ಇದಕ್ಕೆ ಏಲಕ್ಕಿ ಪೌಡ್ರು ಮತ್ತು ಗೋಡಂಬಿ ಪೀಸಸ್ ದ್ರಾಕ್ಷಿಯನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಕಲರನ್ನು ನಾವು ಆಗಲೇ ಆ್ಯಡ್ ಮಾಡಿರೋದ್ರಿಂದ ಇನ್ನು ಕಲರ್ನ ಅಂಶ ಹಾಕೋದಿಲ್ಲ ಏನಿಲ್ಲ. ಈಗಾಗಲೇ ನೋಡಿ ಗೋಡಂಬಿ ಪೀಸಸ್ ಆಮೇಲೆ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಏಲಕ್ಕಿ ಪೌಡರನ್ನು ಕೂಡ ಸರಿಯಾಗಿ ಹಾಕ್ಕೊಳ್ಬೇಕು. 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ. ಇವೆಲ್ಲವನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗಲೂ ಕೂಡ ನಾನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡಿದ್ದೀನಿ. ಕೊನೆಯ ಹಂತದಲ್ಲಿ ಇದೀಗ ಇದೆ 1-1/4 ಗಂಟೆಯಷ್ಟು ಹೊತ್ತಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ವಿಡಿಯೋನ. ಇನ್ನೇನೊಂದು 5 ನಿಮಿಷದಲ್ಲಿ ನಾವು ಇದನ್ನು ತೆಕ್ಕೊಳ್ಬೋದು. ನೋಡಿ ಅದು ಉಂಡೆ ಥರ ಫಾರ್ಮ್ ಆಗಿ ಈ ಥರ ಒಟ್ಟಾಗಿ ಸಿಗಬೇಕು. ಅಷ್ಟರವರೆಗೆ ನಾವು ಅದನ್ನು ಕಾಯಿಸಬೇಕಾಗತ್ತೆ. ಸ್ವಲ್ಪ ಶ್ರಮ ಪಡಬೇಕು ಇದಕ್ಕೆ. ತುಂಬ ಸುಲಭದಲ್ಲಿ ಅಂತ ಆಗಲ್ಲ. ಗೋಧಿ ಹಲ್ವಾ ಅಂತ ಆಗುವಾಗ ಈ ಥರದ ಪರ್ಫೆಕ್ಟ್ ಆದ ಗೋಧಿ ಹಲ್ವಾ ಅಂತ ಆಗುವಾಗ ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಹೀಗೆ ಕೈಯಿಂದ ಮಗುಚೋದಂತೂ ಕೊನೆಯವರೆಗೂ ಬಿಡಲೇಬಾರ್ದು. 1.5 ಗಂಟೆಗಳ ಕಾಲ. ಹಲ್ವಾ ಕಂಪ್ಲೀಟಾಗಿ ಈಗ ರೆಡಿ ಆಗಿದೆ. ಇದನ್ನು ನಾವಿನ್ನೀಗ ತೆಗೆದು ಆಗಲೇ ತುಪ್ಪ ಹಚ್ಚಿ ಇಟ್ಟಂತಹ ಟ್ರೇಗೆ ನಾವೀಗ ಹಾಕ್ಕೊಳ್ಬೇಕು. ಹಾಕಿ ಆದ ನಂತರ ಸರಿಯಾಗೊಮ್ಮೆ ಸೆಟ್ ಮಾಡ್ಕೊಳ್ಳೋಣ. ಅದರ ಮೇಲಿಂದ ನಾವು ಒಂದು 8 ಗಂಟೆ ಎಲ್ಲ ಹಾಗೆಯೇ ತಣ್ಣಗಾಗೋದಕ್ಕೆ ಬಿಡಬೇಕು ಅದನ್ನು. ಇಲ್ಲ ಅಂತಂದರೆ ನಮಗೆ ಸರಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಗಟ್ಟಿ ಆಗೋದಿಲ್ಲ ಅದು. ಇನ್ನು ಸೌಟಿಂದಲೇ ಈ ಥರ ಲೆವೆಲ್ ಮಾಡಿಕೊಂಡು ಶೇಪನ್ನು ಕೊಡ್ಕೊಳ್ಬೇಕಾಗತ್ತೆ. ಇನ್ನು ಡಿಸ್ಟರ್ಬ್ ಮಾಡದೆ ಹಾಗೆಯೇ ಆರೋದಕ್ಕೆ ಬಿಟ್ಟರೆ ನಾನೀಗ ರಾತ್ರಿ ಎಲ್ಲ ಮಾಡಿದ್ದೆ ಇದನ್ನು. ಒಂದು 8 ಗಂಟೆ ಹೊತ್ತಿಗೆಲ್ಲ ಮಾಡಿದಾಗ ಕಂಪ್ಲೀಟಾಗಿ ಹಾಗೆಯೇ ಕೂಲ್ ಆಗೋದಕ್ಕೆ ಬೆಳಗ್ಗೆ ತನಕ ಬಿಟ್ಟರೆ ತುಂಬ ಚೆನ್ನಾಗಿ ಸೆಟ್ಟಾಗಿ ನಮಗೆ ಸಿಗತ್ತೆ. ಈಗ ನೋಡಿ ಮಾರನೇ ದಿವಸ ಬೆಳಗ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ಯಾವ ಥರ ಹಲ್ವಾ ರೆಡಿಯಾಗಿ ಬಂದಿದೆ ಅಂತ ಚಾಕುವಿನ ಸಹಾಯದಿಂದ ಕಟ್ ಮಾಡುವಾಗ ನೋಡಿ ಯಾವ ಥರ ಬಂದಿದೆ ಅಂತ. ಪಕ್ಕಾ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಹಲ್ವಾ, ಅದೇ ಥರನೇ ಬಂದಿದೆ. ನೀವೇನಾದರೂ ತಣ್ಣಗಾಗಲಿಲ್ಲ, ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಬೇಕು ಅಂತಂದರೆ ಇದು ಸರಿಯಾಗಿ ಬರಲ್ಲ ಕಟ್ ಮಾಡೋದಕ್ಕೆ. ಅದಕ್ಕಾಗಿ ನೋಡಿ 8 ಗಂಟೆ 10 ಗಂಟೆ ಎಲ್ಲ ಹಾಗೆಯೇ ಬಿಟ್ಟಾಗ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದಕ್ಕೂ ಬರುತ್ತೆ ನಮಗೆ. ಇನ್ನು ನಿಮಗೆ ಬೇಕಾದ ಆಕೃತಿಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ಸಣ್ಣ ಪೀಸಾಗಿ ಕೂಡ ಹಾಗೆಯೇ ಕಟ್ ಮಾಡ್ಕೊಳ್ಬೋದು. ಈಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಹಲ್ವಾ ಅಂತ. ಪ್ರತಿಯೊಂದು ಪೀಸ್ ಕೂಡ ಅಷ್ಟೇ ಮೌತ್ ಮೆಲ್ಟಿಂಗ್ ಆಗಿ ಬಂದಿತ್ತು. ತುಂಬ ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ಕೆಲವೊಂದು ನಾನಿಲ್ಲಿ ತೋರಿಸಿದಂತಹ ಅಂಶಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಾಡಿದರೆ ಮನೆಯಲ್ಲಿ ನೀವು ಕೂಡ ಸುಲಭವಾಗಿ ಇದನ್ನು ಮಾಡಬಹುದು. ರುಚಿಯಾಗಿ ಕೂಡ ಬೇರೆ ಇರುತ್ತೆ. 1 ತಿಂಗಳೆಲ್ಲ ಹಾಗೆಯೇ ಇಟ್ಕೊಂಡು ತಿನ್ಬೋದು ಇದನ್ನು. ಮನೆ ಮಂದಿಗೆಲ್ಲ ಅಷ್ಟು ಇಷ್ಟ ಆಗುತ್ತೆ. ನಾವು ಮೇಲಿಂದ ಎಕ್ಸ್ಟ್ರಾ ಎಣ್ಣೆಯನ್ನೆಲ್ಲ ತೆಗೆದಿರೋದ್ರಿಂದ ಎಣ್ಣೆ ಕೂಡ ಅಷ್ಟಾಗಿ ನಮಗೆ ಇದಕ್ಕೆ ಅಂಟ್ಕೊಂಡಿಲ್ಲ. ಅಷ್ಟು ಸೂಪರಾಗಿ ಬಂದಿದೆ. ಇದೇ ರೀತಿಯಾಗಿ ಇದೇ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೊಸೊಬ್ಬರು ಯಾರೆಲ್ಲ ಚಾನಲನ್ನು ವಿಸಿಟ್ ಮಾಡಿದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.